ತಿನ್ ದೋಸೆ ಇರಬೇಕು, ತಿನ್ ದೋಸೆ. ಐ ಟುಕ್ ಅಪ್ ದಿಸ್ 30 days ವ್ಲಾಗ್ ಚಾಲೆಂಜ್. ಇದಾದಮೇಲೆ ಹೋಗಿ ಜ್ಯುವೆಲ್ರಿ ಸೆಟ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮಲ್ಲಿ ರೆಂಟ್ ಇನ್ಸ್ಟಿಂಕ್ಟ್ ಅಂತ ಪೇಜು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಿದ್ದೀರಾ ಡೇ 6 ಆಫ್ 30 days ವ್ಲಾಗ್ ಚಾಲೆಂಜ್. ಸೊ ನಿನ್ನೆ ನೋಡಿರ್ತೀರ ಡೇ 5 ವ್ಲಾಗಲ್ಲಿ ಐ ಕೇಮ್ ಹೋಮ್ ಲೇಟ್. ನಾನು ಬಂದು ಡಿನ್ನರ್ ಮುಗಿಸಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ ಕೇರ್ ಮಾಡ್ಕೊಂಡು ಮಲಗೋ ಅಷ್ಟರಲ್ಲಿ ಇಟ್ ವಾಸ್ ಲೈಕ್ 1:15 ಆಗಿತ್ತು. ಸೊ ಐ ವೋಕ್ ಅಪ್ ಲೇಟ್ ಟುಡೇ. 9:30 ಆಯಿತು ನಾನು ಎದ್ದೇಳೋ ಅಷ್ಟರಲ್ಲಿ. ಎದ್ದೆ, ಬಟ್ ನಂಗೆ ಬೆಡ್ಡಿಂದ ಎದ್ದೇಳಕ್ಕೆ ಮನಸ್ಸೇ ಆಗ್ತಿಲ್ಲ. ಹಂಗೆ ಫೋನ್ ಸ್ಕ್ರಾಲ್ ಮಾಡ್ಕೊಂಡು ಎದ್ದು ಫ್ರೆಶನ್ ಅಪ್ ಆಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 11:40. ಇಟ್ಸ್ ಕ್ವೈಟ್ ಲೇಟ್ ಟು ಸ್ಟಾರ್ಟ್ ಅ ಡೇ, ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನಬೇಕು. ಮನೇಲಿ ಎಲ್ಲರೂ ಈಚೆ ಹೋಗಿದ್ದಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Time to make dosa again. ಆ್ಯಕ್ಚುಲಿ ನಾನು ದೋಸೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ. ಅಂದರೆ ನಾನಿದು ಆಲ್ರೆಡಿ ಡೇ 2 ವ್ಲಾಗಲ್ಲೂ ಹೇಳಿದ್ದೀನಿ. ಬಟ್ ನಮ್ಮ ಮನೇಲಿ ನಾನು ಚೆನ್ನಾಗಿ ದೋಸೆನ ಸ್ಪ್ರೆಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಐ ಮೀನ್ ನಾನೇ ಫೋರ್ಸ್ ಮಾಡಿದ್ದೀನಿ ಅವ್ರಿಗೆ ಹೇಳೋಕ್ಕೆ, ಬಿಕಾಸ್ ಐ ಡೂ ದ್ಯಾಟ್. ಪ್ರೂಫ್ ತೋರಿಸ್ತೀನಿ ಗೈಸ್. ನೋಡಿ, ಫಸ್ಟ್ ದೋಸೆನೇ ಇಷ್ಟು ಚೆನ್ನಾಗಿ ಪಾಸಿಬಲಾ? ಹೆಂಗೆ? ಆ್ಯಂಡ್ ನನಗೆ ತಿನ್ನು ದೋಸೆ ಇರಬೇಕು ಆಯಿತಾ. ತಿಕ್ಕೆಲ್ಲ ಇದ್ದರೆ ನನಗೆ ಕಷ್ಟ ಅನಿಸುತ್ತೆ. ಸೊ ನನಗೆ ತಿನ್ ದೋಸೆ ಇರಬೇಕು, ತಿನ್ ದೋಸೆ ಇರಬೇಕು ಫಾರ್ ತಿನ್ನೋಕ್ಕೆ. ತುಪ್ಪ ಹಾಕೋಣ ಹಾಗೂ ಔಚ್. ಇದು ಸೂಪರಾಗಿ ಬರುತ್ತೆ ನೋಡಿ. ಫಸ್ಟ್ ಫ್ಲೂಕ್ ಅನ್ಕೋಬೋದು, ಬಟ್ ಸೆಕೆಂಡ್ ದೋಸೆ ನೆವರ್ ಅ ಫ್ಲೋಕ್. ನೋಡಿದ್ರಾ ಸ್ಟೈಲ್ ಹಿಂಗೆ ಇಟ್ಕೋತೀನಿ. ಓಕೆ, ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಓಕೆ, ಇನ್ನೂ 1-2 ದೋಸೆ ಮಾಡ್ಕೋತೀನಿ ಬಿಕಾಸ್ ಐ ಲೈಕ್ ದೋಸೆ. ಸೊ ಆಲ್ರೆಡಿ ಪಲ್ಯ ಮಾಡಿಟ್ಟಿದ್ರು ನಮ್ಮ ಅತ್ತಿಗೆ ಅಥವಾ ನಮ್ಮ ಅಕ್ಕ, ಗೊತ್ತಿಲ್ಲ ಯಾರು ಮಾಡಿದರು ಅಂತ. ಅವರೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಎದ್ದೇಳೋಷ್ಟರಲ್ಲಿ ಹೋಗಿದ್ರು. ಗಾಡ್, ನನಗೆ ಎಷ್ಟು ಚೆನ್ನಾಗಿ ದೋಸೆ ಮಾಡ್ತೀನಲ್ಲ.
ಆ್ಯಂಡ್ ನನ್ನ ಟೊಮ್ಯಾಟೊ ಗೊಜ್ಜು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಖಾರ ಇತ್ತು, ಬಟ್ ಸಕ್ಕತ್ತಾಗಿತ್ತು. ಯಾವ್ದಾದ್ರು ಕಾಂಟೆಂಟ್ ರೆಕಾರ್ಡ್ ಮಾಡ್ತೀನಿ. ಆಮೇಲೆ ಈಚೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಬಟ್ ಹೋಗ್ತೀವೋ ಇಲ್ಲೋ ಅದೂ ಡೌಟ್. ಇವಾಗ ನೋಡಬೇಕು. ಈಚೆ ಹೋದರೆ ಅದನ್ನು ವ್ಲಾಗ್ ಮಾಡ್ತೀನಿ. ಕಾಂಟೆಂಟ್ ಮಾಡೋದನ್ನ ಹೆಂಗೆ ವ್ಲಾಗ್ ಮಾಡಲಿ, ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ. ಆಮೇಲೆ ಹೇಗೆ ಅನ್ನಿಸ್ತಾ ಇದೆ ಡೈಲಿ ವ್ಲಾಗ್ ಚಾಲೆಂಜ್? ವಾಟ್ ಶುಡ್ ಐ ಇಂಪ್ರೂವ್? ಸಿ, ದಿಸ್ ಇಸ್ ನ್ಯೂ ಟು ಮೀ, ಡೈಲಿ ವ್ಲಾಗ್ ಮಾಡೋದು. ಸೊ ಪ್ಲೀಸ್ ಬೇರ್ ವಿತ್ ಮೀ, ಓಕೆನಾ? ಓಕೆ, ಬಾಯ್. ಗೊತ್ತಾ, ಇವತ್ತು ಫಸ್ಟ್ ಆಫ್ ಆಲ್ ಲೇಟ್ ಎದ್ದಿದ್ದೀನಿ, ಜೊತೆಗೆ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಇದೆ ಎಡಿಟ್ ಮಾಡೋದೆಲ್ಲ. ಬಟ್ ಆಶಿ ಡಿಸೈಡೆಡ್ ಟು ಹ್ಯಾವ್ ಸಮ್ ಪಾಪ್ಕಾರ್ನ್ ಆ್ಯಂಡ್ ವಾಚ್ ಸಮ್ ಪಾಡ್ಕಾಸ್ಟ್. ನೈಸ್ ವೇ ಟು ಸ್ಟಾರ್ಟ್ ಸಂಡೇ. ನೀವು ಸಂಡೇಸ್ ಏನು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆನಾ? ಓಕೆ. ಬೇಬೀಸ್ ಜೊತೆ ವಾಕಿಂಗ್, ಮಧ್ಯಾಹ್ನದಲ್ಲಿ ವಾಕಿಂಗ್. ನೈಸ್. ವಿ ಆರ್ ಅಟ್ ನೈಸ್ ಪಾಯಿಂಟ್ ಆಫ್ ಮೈ ಲೈಫ್ ರೈಟ್ ನೌ. ಏನು ಗೊತ್ತಾ, ಇವತ್ತು ಡೇ ಒಂಥರ ಸ್ಲೋ ಆಗಿ ಫಾಸ್ಟ್ ಪೇಸಲ್ಲಿ ಹೋಗ್ತದೆ. ಅಂದರೆ ಹೇಗೆ ಹೇಳೋದು, ಅಂದರೆ ಏನೂ ಪ್ರೊಡಕ್ಟಿವ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಒಂಥರ ಹಿಂಸೆ ಫೀಲ್ ಆಗ್ತಾಯಿದೆ ಲೇಟ್ಲಿ. ಐ ಡೋಂಟ್ ನೋ ವೈ. ಇನ್ಫ್ಯಾಕ್ಟ್ ಈ 30 days ವ್ಲಾಗ್ ಚಾಲೆಂಜ್ ಕೂಡ ನಾನು ಈ ಸಲೂನ್ ಪೂಜೆದು ಒಂದು ವ್ಲಾಗ್ ಹಾಕಿದ್ದೆ ಗೊತ್ತಾ. ಅವತ್ತು ವೈಲ್ ಕಮಿಂಗ್ ಕಾರಲ್ಲಿ ಐ ಡಿಸೈಡೆಡ್ ಓಕೆ 30 days ವ್ಲಾಗ್ ಚಾಲೆಂಜ್ ಮಾಡೋಣ ಡೈಲಿ, ಈ ಥರ ಅಂದ್ಕೊಂಡಿದ್ದು. ನಮ್ಮಮ್ಮನೂ ಯಾಕೆ ನೀನು ಡೈಲಿ ವ್ಲಾಗ್ಸ್ ಮಾಡಲ್ಲ, ಚೆನ್ನಾಗಿ ಮಾತಾಡ್ತಿಲ್ಲ, ಮಾಡು ಅಂತೆಲ್ಲ ಲೈಕ್ ಶಿ ಯೂಸ್ ಟು ಪುಷ್. ಬಟ್ ನಂಗೆ ಅಂದರೆ ಟೂ ಮಚ್ ವರ್ಕ್, ಬಟ್ ಅದರಲ್ಲೂ ವ್ಲಾಗಿಂಗ್ ಇಸ್ ಬಿಟ್ ಡಿಫಿಕಲ್ಟ್ ಆಯಿತಾ. ಎಲ್ಲ ಕೆಲಸ ಮಾಡಿಕೊಂಡು ವ್ಲಾಗ್ ಕೂಡ ರೆಕಾರ್ಡ್ ಮಾಡೋದು ಇಟ್ಸ್ ಸೋ ಟಫ್. ಬರೀ ಕಾಂಟೆಂಟ್ ಕ್ರಿಯೇಟ್ ಮಾಡೋದೇ ಇಫ್ ವಾಸ್ ಮೈ ಕೆಲಸ ಮಾಡ್ಬೋದಿತ್ತು. ಬಟ್ ಐ ಆಲ್ಸೋ ರನ್ ಬಿಸ್ನೆಸ್. ಐ ಆಮ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ರೀಸೆಂಟ್ಲಿ ಐವ್ ಜಾಯಿಂಟ್ ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಇಟ್ ಈಸ್ ಸೋ ಡಿಫಿಕಲ್ಟ್. ಅಂದರೆ ಇಟ್ ಮೈಟ್ ಸೌಂಡ್ ಈಸಿ, ಬಟ್ ಇಟ್ ಈಸ್ ಡಿಫಿಕಲ್ಟ್. ಸಿಕ್ಕಾಬಡೆ ಕಷ್ಟ ಅನಿಸುತ್ತೆ. ಬಟ್ ಐ ಡೋಂಟ್ ನೋ, ಐ ಥಾಟ್ ಓಕೆ ಇದೇ ಥರ ಪುಷ್ ಮಾಡ್ಕೋತಾ ಹೋದರೆ ಐ ವಿಲ್ ಬಿ ಸ್ಟಕ್ ಹಿಯರ್ ಅಂದ್ಬಿಟ್ಟು ಐ ಡಿಸೈಡೆಡ್ ಓಕೆ ನಾಳೆಯಿಂದ ಪೋಸ್ಟ್ ಮಾಡ್ತಾಯಿದ್ದೀನಿ, ಐ ಆಮ್ ಡೂಯಿಂಗ್ ದಿಸ್ ಅಂತ. ಐ ಟುಕ್ ಅಪ್ ದಿಸ್ 30 days ವ್ಲಾಗ್ ಚಾಲೆಂಜ್. ಇವತ್ತು ದಿನ ಎಷ್ಟು ಸ್ಲೋ ಹೋಗ್ತದೆ ಅಂದರೆ, ಸಿ ಬೇಸಿಕ್ಲಿ ಡೈಲಿ ವ್ಲಾಗ್ಸ್ ಚಾಲೆಂಜ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಮೋರ್ ಲೈಕ್ ಅ ಸ್ನೀಕ್ ಪೀಕ್ ಇನ್ ಟು ಮೈ ಲೈಫ್. ಅಂದರೆ ದ ರಿಯಲ್ ಮೀ ಯು ಕ್ಯಾನ್ ಸಿ, ಅಂದರೆ ಏನು ಮಾಡ್ತೀನಿ ಅಲ್ಲ. ಬಟ್ ಆಬ್ವಿಯಸ್ಲಿ ಫುಲ್ ಡೇನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಲೈಕ್ 24 hours ಆಫ್ ಮೈ ಲೈಫ್ ಯು ಕ್ಯಾನ್ ಸಿ. ನನ್ನ ಲೈಫಲ್ಲಿ ಏನೋ ಒಂದು 10-15 minutes ಆಫ್ ಮೈ ಲೈಫ್ ಹೋಲ್ ಡೇಲಿ ಏನೇನಾಗುತ್ತೆ ಅದನ್ನು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇಟ್ ಈಸ್ ಕಮಿಂಗ್ ಔಟ್ ಗುಡ್, ಬಟ್ ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ನಾನು ಕಲಿತಾ ಇದ್ದೀನಿ. ಐ ಆಮ್ ಸೋ ಸಾರಿ ಅಬೌಟ್ ದ ಸೌಂಡ್. ಇಲ್ಲಿ ಮನೆ ಕಟ್ತಾ ಇದ್ದಾರೆ ಅದಕ್ಕೆ. ಯಾ, ಸೊ ಇನ್ ಕೇಸ್ ಏನೇ ಚೇಂಜಸ್ ನಾನು ಮಾಡ್ಕೋಬೇಕು ಅಂದ್ರೂ ಪ್ಲೀಸ್ ಡೂ ಲೆಟ್ ಮೀ ನೋ. ನಿಮ್ಮ ಒಪಿನಿಯನ್ನ ತಿಳಿಸಿ, ಸೊ ದಟ್ ನಾನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಈಸ್ ರನ್ನಿಂಗ್ ಇನ್ ಮೈ ಮೈಂಡ್. ನಾನು ಇದನ್ನು ಮಾಡಬೇಕು. ಬಟ್ ಎಷ್ಟೊಂದು ಐಡಿಯಾಸ್ ಇದೆ, ಬಟ್ ಐ ಆಮ್ ನಾಟ್ ಏಬಲ್ ಟು ಪುಟ್ ಇಟ್ ಬಿಕಾಸ್ ಆಫ್ ದ ಟೈಮ್, ಎನರ್ಜಿ ಎಲ್ಲನೂ. ಬಟ್ ಹೋಪ್ಫುಲಿ ವೆರಿ ಸೂನ್ ಐ ವಿಲ್ ಬಿ ಬ್ಯಾಕ್ ವಿತ್ ಒನ್ ಮೋರ್ ಗುಡ್ ಸೆಗ್ಮೆಂಟ್. ಸೊ ಇವಾಗ ಏನಾಯ್ತು ಗೊತ್ತಾ, ನಾನು ಮೈಕ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡಿದ್ದೀನಿ. ವಾಯ್ಸೇ ರೆಕಾರ್ಡ್ ಆಗಿಲ್ಲ ಬಿಕಾಸ್ ಮೈಕ್ ಏನೋ ಪ್ರಾಬ್ಲಮ್ ಆಗಿದೆ, ಚಾರ್ಜ್ ಆಗಿಬಿಟ್ಟಿದೆ, ಏನೋ ಆಗಿದೆ. ಸೊ ಅದನ್ನ ಆಮೇಲೆ ನೋಡ್ತೀನಿ. ಬಟ್ ಮೀನ್ ವೇಲ್ ಐ ವಾಸ್ ರೆಕಾರ್ಡಿಂಗ್. ನಾನು ಚೆಕ್ ಮಾಡ್ತಿದ್ದೀನಿ ಯಾಕೆ ವಾಯ್ಸ್ ಬರ್ತಲ್ಲ ಅಂತ. ಸೊ ನಾನು ಮಾತಾಡಿದ್ದೆಲ್ಲ ಹೋಯ್ತು ಗೊತ್ತಾ. ನಾನು ಆ್ಯಕ್ಚುಲಿ ಇವಾಗ ಲೈಕ್ ಇಟ್ಸ್ 5 o'clock ನಾವು ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಹಾಗೆ ಬ್ರಷ್ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೆ. ಐ ಥಾಟ್ ದಿಸ್ ಇಸ್ ಆಲ್ಸೋ ಸಮಥಿಂಗ್ ದಟ್ ಐ ಆಮ್ ಡೂಯಿಂಗ್ ಅಲ್ವಾ, ಯಾಕೆ ರೆಕಾರ್ಡ್ ಮಾಡೋದು ಬೇಡ ಅನ್ಕೊತಾ ಇದ್ದೀನಿ ಅಂದ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ಹಾಗೆ ಐ ವಾಸ್ ಶೇರಿಂಗ್ ಅನ್ ಒಪಿನಿಯನ್. ನೋಡಿದ್ರೆ ಏನು ರೆಕಾರ್ಡ್ ಆಗಿಲ್ಲ. ಆ್ಯಕ್ಚುಲಿ ಅಲ್ಲಿ ಸೀರಿಯಲಲ್ಲಿ ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಫಸ್ಟ್ 4 days ಅವ್ರ ಹತ್ರನೇ ಮಾಡಿಸ್ಕೊಂಡೆ. ಬಟ್
ಏನೋ ಗೊತ್ತಿಲ್ಲ, ನಂಗೆ ಮೇಕಪ್ ಪ್ರಾಡಕ್ಟ್ ಸೆಟ್ ಆಗಿಲ್ವ ಅಥವಾ ಅವ್ರದ್ದು ಯೂಸ್ ಮಾಡೋ ಬ್ರಷಸ್ ಸೆಟ್ ಆಗಿಲ್ವ ಏನೋ. ಪ್ರಾಬಬ್ಲಿ ಇಟ್ಸ್ ಬಿಕಾಸ್ ಆಫ್ ಬ್ರಷಸ್ ಐ ಗೆಸ್. ಚಿಕ್ಕ 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 ಪಿಂಪಲ್ ಬಂಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಇವಾಗ ನನ್ನ ಬ್ರಷಸ್ ಎಲ್ಲ, ನನ್ನ ಪ್ರಾಡಕ್ಟ್ಸ್, ನನ್ನ ಬ್ರಷಸ್ ನಾನೇ ತೊಗೊಂಡೋಗಿ ನಾನೇ ಮೇಕಪ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಬ್ರಷ್ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೆ, ನಾಳೆ ತಿರ್ಗಾ ಶೂಟ್ ಇದೆ ಅಲ್ವಾ ಅಂತ. ಫಸ್ಟ್ 4 days ಆ್ಯಕ್ಚುಲಿ ಫಸ್ಟಲ್ಲೂ ನಾನೇ ಮಾಡ್ಕೊಬೋದಿತ್ತು, ಬಟ್ ನನಗೆ ಗೊತ್ತಿರಲಿಲ್ಲ ಕ್ಯಾಮ್ರಾಗೆ ಇಫ್ ಲಿಕ್ವಿಡ್ ಪ್ರಾಡಕ್ಟ್ ವುಡ್ ಮೆಲ್ಟ್, ಅಂದರೆ ಅವ್ರಿಗೆ ಯಾವ ಥರ ಮೇಕಪ್ ಬೇಕಿತ್ತು. ಹಾರ್ಶ್ ಅಷ್ಟು ಲೈಟ್ಸ್ ಯೂಸ್ ಮಾಡ್ತಾರೆ. ಸೊ ಐ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್. ಅದಕ್ಕೆ ಒಂದು 4 ದಿನ ಅವ್ರ ಹತ್ರನೇ ಮಾಡಿಸ್ಕೊಂಡೆ. ಆಮೇಲೆ ಇವರು ಕ್ಯಾಮ್ರಾಮನ್ ಕೂಡ ಹೇಳಿದ್ರು, ನೀನೇ ಮಾಡ್ಕೊಬೇಡಪ್ಪ, ಅವ್ರ ಹತ್ರ ಮಾಡಿಸ್ಕೊಂಡು ಇನ್ನೊಂದು ಸ್ವಲ್ಪ ದಿನ ಅಂತ. ಬಿಕಾಸ್ ಕ್ಯಾಮ್ರಾಗೆ ಸ್ವಲ್ಪ ಬ್ರೈಟ್ ಬೇಕು, ಸೊ ನನಗೂ ಗೊತ್ತಾಗುತ್ತೆ ಅಂತ. ಸೊ ಅವ್ರ ಹತ್ರನೇ ಮಾಡಿಸ್ಕೊಂಡೆ. ಬಟ್ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋಯ್ತು. ಐ ಕುಡೆಂಟ್ ಟೇಕ್ ಇಟ್. ಅದಕ್ಕೆ ನಾನೇ 4 ದಿನ ಆದಮೇಲೆ ಇಲ್ಲ ನಾನೇ ಮಾಡ್ಕೋತೀನಿ ಅಂತ ಅವತ್ತಿಂದ ನಾನೇ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ಪು. ಸೊ ಇವಾಗ ಬ್ರಷಸ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಂದರೆ ಒಂದೇ ಮೇಕಪ್ ಆರ್ಟಿಸ್ಟ್ ಇರ್ತಾರಲ್ವ, 1 ಅಥವಾ 2, ಎಲ್ರಿಗೂ ಅವರೇ ಮಾಡಬೇಕು. ಸೊ ಬ್ರಷ್ ಕ್ಲೆನ್ಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. 2 days ಲೈಕ್ 1 day ಫಸ್ಟ್ ಡೇ ಗೊತ್ತಿರಲಿಲ್ಲ ಅಲ್ಲ. ಸೊ ಸೆಕೆಂಡ್, ಥರ್ಡ್ ಡೇ ನನ್ನ ಬ್ರಷೇ ತೊಗೊಂಡೋದೆ. ಬಟ್ ಸ್ಟಿಲ್ ಆ ಪಿಂಪಲ್ಸ್ ಎಲ್ಲ ಹೋಗೇ ಇಲ್ಲ. ಸೊ ಐ ಡಿಂಟ್ ವಾಂಟ್ ಟು ಟೇಕ್ ರಿಸ್ಕ್. ಅದಕ್ಕೆ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಅಂದರೆ ನಾನೇ ಮೇಕಪ್ ಆರ್ಟಿಸ್ಟ್ ಅಲ್ವಾ, ನಾನು ಇನ್ ಕೇಸ್ ಕ್ಲೈಂಟ್ಸಿಗೆ ಒಂದು ಸತಿ ಯೂಸ್ ಮಾಡಿದ ಬ್ರಷ್ನ ಅವತ್ತೇ ಬಂದು ಕ್ಲೆನ್ಸ್ ಮಾಡಿ ನೆಕ್ಸ್ಟ್ ಡೇ ಇನ್ ಕೇಸ್ ಬೇರೆ ಕ್ಲೈಂಟ್ಗೆ ಅಥವಾ ಸೇಮ್ ಕ್ಲೈಂಟ್ಗೆ ಇದ್ರೂ ಐ ಕ್ಲೆನ್ಸ್ ದ ಬ್ರಷ್ ಸೊ ದ್ಯಾಟ್ ಪಿಂಪಲ್ಸ್ ಆಗಬಾರ್ದು, ಏನೂ ಎಫೆಕ್ಟ್ ಆಗಬಾರ್ದು ಅಂತ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಕ್ಲೆನ್ಸ್ ಯುವರ್ ಬ್ರಷಸ್ ಆಫ್ಟರ್ 1 use. ಬಟ್ ಶೂಟು ಲೇಟಾಗಿ ಬಂದಲ್ವ, 2 ದಿನ ಆಯ್ತು ಬ್ರಷ್ ಕ್ಲೆನ್ಸ್ ಮಾಡಿ. ನೆನ್ನೆ ಇದೇ ಬ್ರಷ್ ಯೂಸ್ ಮಾಡಿದ್ದೀನಿ, ಇದೆಲ್ಲ ಬ್ರಷಸ್ಸು. ಸೊ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ, ನಾಳೆ ಶೂಟ್ ಇದಲ್ವ. ಸೊ ಇದಾದಮೇಲೆ ಹೋಗಿ ಜ್ಯುವೆಲ್ರಿ ಸೆಟ್ ಮಾಡ್ಕೋಬೇಕು. ಈ ಮುಹೂರ್ತಮ್ದು ಮದುವೆ ಸೀಕ್ವೆನ್ಸ್ ಮುಗಿಯೋವರೆಗೂ ಸ್ವಲ್ಪ ಜ್ಯುವೆಲ್ರಿ ಅರೇಂಜ್ ಬಟ್ಟೆ ಅರೇಂಜ್ ಇದಾಗದು. ಸೊ ಟೈರ್ಡ್. ನಮ್ಮ ಮನೆ ಹತ್ರ ಯು ಕ್ಯಾನ್ ಸಿ ಪಿಕಾಕ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಸೊ ಆವಾಗಲೇ ಬ್ರಷ್ ಕ್ಲೆನ್ಸಿಂಗ್ ಆಯಿತು. ಇವಾಗ ಜ್ಯುವೆಲ್ರಿ ಸೆಲೆಕ್ಷನ್ನ ಹೇಳಿದ್ದೆ. ಸೊ ಇಫ್ ಯು ಗೈಸ್ ಆಲ್ರೆಡಿ ಡಿಂಟ್ ನೋ, ನಂದು ರೆಂಟಲ್ ಜ್ಯುವೆಲ್ರಿ ಇದೆ. ಸೊ ಮುಂಚೆ ದೆರ್ ವಾಸ್ ರೆಂಟ್, ಇವಾಗಲೂ ಇದೆ ಬೈ ದ ವೇ, ಇನ್ಸ್ಟಾಗ್ರಾಮಲ್ಲಿ ರೆಂಟ್ ಇನ್ಸ್ಟಿಂಕ್ಟ್ ಅಂತ ಪೇಜು, ಥ್ರೂ ವಿಚ್ ವಿ ವಾಸ್ ಗಿವಿಂಗ್ ಲೈಕ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಈ ಥರ ಜುವೆಲ್ಸ್ನ ರೆಂಟಿಗೆ ಕೊಡ್ತಿದ್ವಿ ಫಾರ್ ಮದುವೆ ಶೂಟ್ಸ್ ಎಲ್ಲನೂ. ಸಿನ್ಸ್ ಐ ವಾಸ್ ಬ್ಯುಸಿ ಇಟ್ ವಾಸ್ ಟೆಂಪರರ್ಲಿ ಇನ್ಆ್ಯಕ್ಟಿವ್. ಸೊ ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ಆ್ಯಕ್ಟಿವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಬಿ ಹ್ಯಾಂಡಿಂಗ್ ಓವರ್ ದ ಪೇಜ್, ಬೇರೆಯವ್ರಿಗೆ ಕೊಡ್ತಿದ್ದೀನಿ ಸೊ ದ್ಯಾಟ್ ದೇ ಕ್ಯಾನ್ ಮೇಂಟೈನ್ ಅಂತ. ಸೊ ಐ ವಿಲ್ ಅಪ್ಡೇಟ್ ಯು ಗೈಸ್ ಅಬೌಟ್ ಇಟ್. ಸೊ ಇನ್ ಕೇಸ್ ನಿಮಗೇನಾದರೂ ಈ ಥರ ರೆಂಟಲ್ ಜ್ಯುವೆಲ್ರಿ ಅಥವಾ ವೆಡ್ಡಿಂಗ್ ಗೌನ್ಸ್, ಪ್ರೀ ವೆಡ್ಡಿಂಗ್ ಗೌನ್ಸ್ ಎಲ್ಲ ರೆಂಟಿಗೆ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ರೆಂಟ್ ಇನ್ಸ್ಟಿಂಕ್ಟ್. ಕಾಂಟ್ಯಾಕ್ಟ್ ರೆಂಟ್ ಇನ್ಸ್ಟಿಂಕ್ಟ್. ರೀಸ್ಟಾರ್ಟ್ ಆದಮೇಲೆ ಮತ್ತೆ ನಾನು ಯಾವುದಾದ್ರೂ ವೀಡಿಯೋಲಿ ಹೇಳ್ತೀನಿ. ಎಸ್, ಇವಾಗ ಜ್ಯುವೆಲ್ರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು. ಕಾವ್ಯಕ್ಕ ಕೂಡ ಜ್ಯುವೆಲ್ರಿ ಬೇಕು ಅಂತ ಹೇಳಿದ್ದಾರೆ. ಸೊ ಜಡೆ, ಬಿಲ್ಲೆ ಮತ್ತು ಒಂದಷ್ಟು ಸೆಟ್ಸ್ಗಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದು ಮಾಡ್ಕೊಂಡ್ಮೇಲೆ ನಾನು ಕೂಡ ಸಿನ್ಸ್ ಇಟ್ಸ್ ವೆಡ್ಡಿಂಗ್ ಸೀಕ್ವೆನ್ಸ್ ಎಲ್ರಿಗೂ ಒಂದಷ್ಟು ಜ್ಯುವೆಲ್ರಿ ಬೇಕಾಗುತ್ತೆ. ಸೊ ಒಂದಷ್ಟು ಜ್ಯುವೆಲ್ರಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ಕೋತಾರೆ, ಯಾವ್ದು ಹಾಕ್ಕೊಳ್ತಾರೆ. ನಾನು ಕೂಡ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವ್ಲಾಗ್ಸ್ ಇಷ್ಟ ಆಗ್ತಾಯಿದೆ, ಡೈಲಿ ವ್ಲಾಗ್ ಚಾಲೆಂಜ್ ಇಷ್ಟ ಆಗ್ತಾಯಿದೆ ಅಂತ. ಇನ್ ಕೇಸ್ ನಾನೇನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಯು ಕ್ಯಾನ್ ಟೆಲ್ ಮೀ ಇನ್ ಕಾಮೆಂಟ್ ಸೆಕ್ಷನ್. ಇನ್ ಕೇಸ್ ನೀವು ಡೇ 1 to ಡೇ 5 ವ್ಲಾಗ್ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಹೇಗೆ ಅನಿಸ್ತು ಅಂತ ಹೇಳಿ. ಡೇ 30 ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ, ಅಂದರೆ 30 days ಆಫ್ ವ್ಲಾಗ್ ಚಾಲೆಂಜ್. ದಿಸ್ ಇಸ್ ಸಮಥಿಂಗ್ ನ್ಯೂ ಟು ಮೀ. ಐ ಆಮ್ ಸೋ ಸಾರಿ, ಮೈಕ್ನ ಬಿಲ್ಸ್ ಸಮಥಿಂಗ್ ನ್ಯೂ ಟು ಮೀ. ಸೊ ನಾನು ಕೂಡ ಕಲಿತಾ ಇದ್ದೀನಿ. ಐ ಹೋಪ್ ಯು ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್.